ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿಯಾಗಿ ಆಟವನ್ನು ಆಡ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಟೀಮ್ ಏನಿದೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ರಾಯಲ್ ಹುಡುಗರು ಅಬ್ಬರದ ಆಟವನ್ನು ಆಡ್ತಿರೋದು. ವಿರಾಟ್ ಕೊಹ್ಲಿ ಅಬ್ಬರದ ಆಟಕ್ಕೆ ಗುಜರಾತ್ ತಂಡ ಹೊರಡ್ತಿದೆ. ತವರು ನೆಲದ ಕೊನೆಯ ಆಟ ಇದು. ಈ ಕೊನೆಯ ಆಟದಲ್ಲಿ ಅಬ್ಬರದ ಆಟವನ್ನು ಆಡ್ತಿರುವಂತದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹುಡುಗರು. ಬೆಂಗಳೂರಿನಲ್ಲಿ ಆಗ್ತಿರುವಂತಹ ಕೊನೆ ಪಂದ್ಯ, ಐಪಿಎಲ್ ಮ್ಯಾಚ್ ಉದ್ಘಾಟನಾ ಆಟ ಕೂಡ ಆಗಿರುವಂತದ್ದು ಇದೇ ಬೆಂಗಳೂರಿನಲ್ಲಿ. ಈ ಸತ್ಯ ಐಪಿಎಲ್ ಕೊನೆ ಆಟ ಕೂಡ ಹೌದು. ಗುಜರಾತ್ ಟೈಟಾನ್ಸ್ ವಿರುದ್ಧ ಆರ್ಸಿಬಿ ಭರ್ಜರಿಯಾಗಿ ಆಟ ಆಡ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟ ಆಡ್ತಾ ಇರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ವಿನ್ನರ್ ಯಾರು ಅನ್ನುವಂಥದ್ದು ಗೊತ್ತಾಗಲಿದೆ. ಕೊನೆಯ ಆಟ ಇವತ್ತಿದೆ ಬೆಂಗಳೂರಿನಲ್ಲಿ. ಆರ್ಸಿಬಿ ಆಟ ಗುಜರಾತ್ ಟೈಟಾನ್ಸ್ ವಿರುದ್ಧ ಅಬ್ಬರದ ಒಂದು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆರ್ಸಿಬಿ ಬ್ಯಾಟಿಂಗ್ ನೋಡಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಈಗಾಗಲೇ ಸ್ಟೇಡಿಯಂನಲ್ಲಿ ಕೊಹ್ಲಿಯ ಅಬ್ಬರದ ಆಟಕ್ಕೆ ಜನರು ಫಿದಾ ಆಗಿದ್ದಾರೆ. ಆರ್ಸಿಬಿ ಭರ್ಜರಿ ಜಯ ದಾಖಲಿಸಿದೆ. ಗುಜರಾತ್ ಟೈಟಾನ್ಸ್ ವಿರುದ್ಧ ಆರ್ಸಿಬಿಯ ಗೆಲುವಿದು. ವಿರಾಟ್ ಕೊಹ್ಲಿ ಅಬ್ಬರದ ಆಟಕ್ಕೆ ಗುಜರಾತ್ ತಂಡ ಹೊಡೆದಿದೆ. ಸೊ ಎಲ್ರಿಗೂ ಕೂಡ ಒಂದು ಆಸೆ ಇತ್ತು, ಆರ್ಸಿಬಿ ಆಟವನ್ನ ತವರು ನೆಲದಲ್ಲಿ ನೋಡುವಂತಹ ಒಂದೇ ಒಂದು ದಿನ ಅಂತಂದ್ರೆ ಅದು ಇವತ್ತಿಗೆ ಕೊನೆ ಆಗುತ್ತೆ. ಸೊ ಈ ಒಂದು ಆಟವಾದ್ರೂ ಪರವಾಗಿಲ್ಲ, ನಮ್ಮ ಆರ್ಸಿಬಿನೇ ಗೆದ್ದೇ ಗೆಲ್ಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಗುಜರಾತ್ ಈಗ ವಿರಾಟ್ ಕೊಹ್ಲಿ ಆಟಕ್ಕೆ ತಂಡ ಹೊಡೆದು ಹೋಗ್ಬಿಟ್ಟಿದೆ. ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ. ಗುಜರಾತ್ ಟೈಟಾನ್ಸ್ ವಿರುದ್ಧ ಆರ್ಸಿಬಿ ಭರ್ಜರಿಯಾಗಿ ಜಯ ದಾಖಲಿಸಿರುವುದು. ಎಲ್ಲರೂ ಕೂಡ ದೇವರಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ರು. ಎಲ್ಲರೂ ಕೂಡ ವಿಶ್ ಮಾಡ್ತಿದ್ರು ಏನಂತಂದ್ರೆ ಕೊನೆಯ ಪಂದ್ಯ ಆದ್ರೂ ಆರ್ಸಿಬಿ ಗೆದ್ದೇ ಗೆಲ್ಲಬೇಕು. ಮೊದಲ ಪಂದ್ಯ ಉದ್ಘಾಟನಾ ಪಂದ್ಯ ಕೂಡ ಆರ್ಸಿಬಿ ಎದ್ದೇ ಇದ್ದಿದ್ದು, ಅದು ಕೂಡ ಬೆಂಗಳೂರಿನಲ್ಲೇ ಇದ್ದಿದ್ದು, ಅದು ಕೂಡ ಜಯಗಳಿಸ್ತು. ಈಗ ಕೊನೆಯ ಆಟ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ತವರು ನೆಲದ ಕೊನೆಯ ಆಟ ಅಲ್ವಾ, ಇದರಲ್ಲೂ ಕೂಡ ಆರ್ಸಿಬಿನೇ ಗೆದ್ದೇ ಗೆಲ್ಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಅನ್ಕೊಂಡಿದ್ರು. ಈಗ ಆರ್ಸಿಬಿ ಗೆದ್ದೇ ಗೆದ್ದಿದೆ. 34ನೇ ಪಂದ್ಯದಲ್ಲಿ ಗುಜರಾತ್ ವರ್ಸಸ್ ಆರ್ಸಿಬಿ ಪಂದ್ಯ ಇದ್ದಿದ್ದು ಇವತ್ತು. ಸೊ ಈ ಪಂದ್ಯದಲ್ಲಿ ಅಬ್ಬರದ ಆಟದ ಪ್ರದರ್ಶನವನ್ನ ಆರ್ಸಿಬಿ ಹುಡುಗರು ತೋರಿಸಿದ್ದಾರೆ. 34ನೇ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಯುವ ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ ಆರ್ಸಿಬಿ ವಿರುದ್ಧ ಶತಕವನ್ನು ಗಳಿಸಿದ್ರು. ಇನ್ನಿಂಗ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮುಜುಗರದ ದಾಖಲೆಯನ್ನು ಸೇರಿಸಿತು. ಕಂಪ್ಲೀಟ್ ಆಗಿ ಇವತ್ತು ಆರ್ಸಿಬಿ ಪರವಾಗಿತ್ತು. ನೋಡ್ತಾ ಹೋಗ್ಬೋದು ಸ್ಕ್ರೀನ್ ಅಲ್ಲಿ. ಎಲ್ಲರೂ ಕೂಡ ಆಟ ಮುಗಿಸಿ ಸ್ಟೇಡಿಯಂನಿಂದ ಹೊರಗೆ ಬರ್ತಾ ಇದ್ದಾರೆ. ಆರ್ಸಿಬಿ ಭರ್ಜರಿಯಾಗಿ ಗೆಲುವನ್ನ ದಾಖಲಿಸಿದೆ. ತವರಿನಲ್ಲೇ ಗೆದ್ದು ಬೀಗಿದೆ ಪಾಟೀದಾರ್ ಪಡೆ. ಕೊಹ್ಲಿ 81 ರನ್ ಗಳಿಸಿದ್ರು, ಪಡಿಕ್ಕಲ್ 55 ರನ್. ಕೊಹ್ಲಿಯ ಅಬ್ಬರದ ಬ್ಯಾಟಿಂಗ್ ಏನಿದೆ ಗೆಲುವಿನ ದಡವನ್ನ ಸೇರಿಸಿದೆ. ಗುಜರಾತ್ ವಿರುದ್ಧ ಆರ್ಸಿಬಿಗೆ ಜಯ ತರಿಸುವಲ್ಲಿ ಕೊಹ್ಲಿ ಪಾತ್ರ ಕೂಡ ಇರುವಂತದ್ದು. ಚಿನ್ನಸ್ವಾಮಿಯಲ್ಲಿ ಫ್ಯಾನ್ಸ್ಗಳು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧ ಆರ್ಸಿಬಿ ಭರ್ಜರಿಯಾಗಿ ಜಯ ಗಳಿಸಿರೋದು. ರಾಜ್ಯದ ನಾನಾ ಭಾಗದಲ್ಲೂ ಕೂಡ ಸೆಲೆಬ್ರೇಷನ್ಗಳಾಗ್ತಾ ಇದೆ. ತವರಿನಲ್ಲಿ ಕೊನೆಯ ಪಂದ್ಯ ಇದು. ಕೊಹ್ಲಿ 81 ರನ್, ಪಡಿಕ್ಕಲ್ 55 ರನ್ ಅನ್ನ ಗಳಿಸಿದ್ದಾರೆ. ಉಳಿದಿರೋ ಮ್ಯಾಚ್ ಕೂಡ ಗೆದ್ದು ಬ್ಯಾಂಗ್ಳೂರ್ ಮತ್ತೆ ಆಡೋ ಹಾಗಾಗ್ಲಿ ಅನ್ನುವಂಥದ್ದು ಎಲ್ಲರದು ವಿಶ್ ಆಗಿದೆ. ವಿರಾಟ್ ಕೊಹ್ಲಿ 81 ರನ್ಗಳ ಭರ್ಜರಿ ಆಟವನ್ನು ತೋರಿಸಿದ್ದಾರೆ. ಪಡಿಕ್ಕಲ್ 55 ರನ್, ಕೃನಾಲ್ 23 ರನ್, ಜಾಕಬ್ 14 ರನ್, ಜಿತೇಶ್ 10 ರನ್, ಡೇವಿಡ್ 10 ರನ್. 5 ಓವರ್ನಲ್ಲೇ 206 ರನ್ ಪೇರಿಸಿದೆ ಆರ್ಸಿಬಿ. ತವರಲ್ಲಿ ನಡೆದ ಕೊನೆ ಪಂದ್ಯದಲ್ಲಿ 5 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿರುವಂತದ್ದು ಆರ್ಸಿಬಿ. 18.5 ಓವರ್ನಲ್ಲೇ 206 ರನ್ ಅನ್ನ ಪೇರಿಸಿತು ಆರ್ಸಿಬಿ. ತವರಿನಲ್ಲಿ ನಡೆದ ಕೊನೆ ಪಂದ್ಯದಲ್ಲಿ 5 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ವಿರಾಟ್ 81 ರನ್,
ಪಡಿಕ್ಕಲ್ 55 ರನ್ಗಳ ಆಟವನ್ನಾಡಿದ್ದಾರೆ. ಕೃಣಾಲ್ 23 ರನ್, ಜಾಕಬ್ 14 ರನ್, ಜಿತೇಶ್ 10 ರನ್, ಡೇವಿಡ್ 10 ರನ್ ಅನ್ನು ಗಳಿಸಿರುವಂಥದ್ದು. ಪಾಟೀದಾರ್ ಪಡೆ ಏನಿದೆ ಅಬ್ಬರದ ಬ್ಯಾಟಿಂಗ್ ಅನ್ನು ಕೂಡ ಮಾಡಿರೋದು. ಒಂದ್ ರೀತಿ ಖುಷಿಯ ಸಂಗತಿ RCB ಅಭಿಮಾನಿಗಳಿಗೆ. ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಆಗ್ತಿರುವಂತಹ RCBಯ ಕೊನೆ ಪಂದ್ಯವನ್ನ ನೋಡಬೇಕು ಅಂತ ಹೇಳ್ಕೊಂಡು ಕಾತುರದಿಂದ ಕಾಯ್ತಿದ್ರು. ಸಾಕಷ್ಟು ಮಂದಿಗೆ ಟಿಕೆಟ್ ಕೂಡ ಸಿಗ್ತಿರ್ಲಿಲ್ಲ. ಆದ್ರೂ ಕೂಡ ಸಾಕಷ್ಟು ಕಸರತ್ತನ್ನ ಮಾಡಿ ಅವರು ಒಂದು ದಾಖಲೆ ಕೂಡ ಮಾಡಿದ್ದಾರೆ. ಇಲ್ಲಿ ವಿರಾಟ್ ಕೊಹ್ಲಿ ಅವರು IPLನ ಒಂದು ಆವೃತ್ತಿಗಳಲ್ಲಿ 800 ಬೌಂಡ್ರಿಗಳನ್ನ ಹೊಡೆಯುವ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ. ತವರಲ್ಲಿ ನಡೆದಂತಹ ಕೊನೆ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ದಾಖಲೆಯನ್ನ ಮಾಡಿರೋದು.